ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದ ಶಿಬಿರವನ್ನು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಹಾಗೂ ಪ್ರಚಾರ ಸಮಿತಿಯ ಅಧ್ಯಕ್ಷ ಕರುಣ್ ಉದ್ಘಾಟಿಸಿದರು. ತಿಟ್ಟಮಾರನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮ ರೋಟರಿ, ಸಮೃದ್ಧಿ ಪೀಪಲ್ ಸರ್ವಿಸ್ ಟ್ರಸ್ಟ್, ಅಕ್ಷಯ ಪಬ್ಲಿಕ್ ಶಾಲೆ ಹಾಗೂ ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಅವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರುಣ್, ತಾಲೂಕಿನ ಜನತೆಯ ಆರೋಗ್ಯದ ಒಳಿತಿಗಾಗಿ ಹಾಗೂ ಖರ್ಚು ವೆಚ್ಚಗಳ ಕಡಿವಾಣಕ್ಕಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಚಿತವಾದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಕಾರ್ಯ ಮಾಡುತ್ತೇನೆಂದು ಭರವಸೆ ನೀಡಿದರು. ಇನ್ನು ಶಿಬಿರಕ್ಕೆ ಸಾಥ್ ನೀಡಿದ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಪಿಐ ಟಿಟಿ ಕೃಷ್ಣರವರು ಸಹ ಶಿಬಿರದಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಇತರರಿಗೂ ಕೂಡ ಮಾದರಿಯಾದರು. ಇನ್ನು ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಮೂಳೆ ತಜ್ಞರು, ಕಣ್ಣು ವಿಭಾಗದ ತಜ್ಞರು ಸೇರಿ ಹಲವು ತಜ್ಞ ವೈದ್ಯರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಶಿಬಿರಕ್ಕೆ ಕರುಣ್ ಪತ್ನಿ ವೈದ್ಯರಾದ ಡಾಕ್ಟರ್ ಕಾವ್ಯ ಕರುಣ್ ಸಹ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ಎಂಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಲಕ್ಷ್ಮಣ್ ನಾರಾಯಣ್, ಯುವ ಕಾಂಗ್ರೆಸ್ ಮುಖಂಡ ತಿಟ್ಟಮಾರನಹಳ್ಳಿ ವೆಂಕಟೇಶ್, ರಮೇಶ್, ರಾಜಣ್ಣ, ಮಂಜೇಶ್, ದಿನೇಶ್, ರವಿಕುಮಾರ್, ಸೋಮಶೇಖರ್ ಸೇರಿ ಹಲವು ಮಂದಿ ಹಾಜರಿದ್ದರು. ಇವತ್ತು ನಾವು ತಿಟ್ಟಮಾರನಹಳ್ಳಿ ಗ್ರಾಮ ಪಂಚಾಯಿತಿಯ 5 ಹಳ್ಳಿಗೆ ಒಂದು ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದೀವಿ. ಇದು ಮೊದಲನೇದಾಗಿ ನಾವು ಮೈನಾಕ್ನಸಹಳ್ಳಿ ಪಂಚಾಯಿತಿಗೆ ಒಂದು ಆರೋಗ್ಯ ಶಿಬಿರ ಇದೇ ಥರ ಮಾಡಿದ್ವಿ ಹೋದ ತಿಂಗಳು. ಅಲ್ಲಿ ತುಂಬ ಜನ ಬಂದು ಇದು ಮಾಡಿದ್ದು ತುಂಬ ಒಳ್ಳೆಯದಾಯಿತು, ತುಂಬ ಅನುಕೂಲ ಆಯಿತು. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಇದೊಂದು ಬೇಕಾಗಿತ್ತು ಅನ್ನೋ ಒಂದು ಉದ್ದೇಶ ಎಲ್ಲ ಕೂಗಿ ಬರೋದ್ರಿಂದ ಇವತ್ತು ನಾವು ಇನ್ನೊಂದು ಕ್ಯಾಂಪು ನಾವು ಪಂಚಾಯಿತಿ ವೈಸೇ, ಯಾಕಂದರೆ ತುಂಬ ದೊಡ್ಡದಾಗಿ ಮಾಡೋ ಒಂದು ಉದ್ದೇಶ ಅಲ್ಲ, ಒಂದು ಬಂದಾಗ ಜನ ಆ ಹಳ್ಳಿಯವರು, ಅಕ್ಕಪಕ್ಕ ಹಳ್ಳಿಯವರು ಖುದ್ದಾಗಿ ಬಂದು ಏನು ಅವರ ಸಮಸ್ಯೆ ಏನು, ಅವ್ರದ್ದೇನು, ಅದಕ್ಕೆ ಹೇಗೆ ಅವರು ಚಿಕಿತ್ಸೆ ಪಡ್ಕೋಬೇಕು ಅನ್ನೋ ಒಂದು ಡಾಕ್ಟರ್ಗಳ ಜೊತೆ ಒಂದು ಪರಸ್ಪರ ಒಂದು ಮಾತಾಡಿ ಅದನ್ನು ನಿವಾರಣೆಗೆ ಒಂದು ಹೇಗೆ ಅವರ ಒಂದು ಬದುಕಿನಲ್ಲಿ ಅವರು ಅಭ್ಯಾಸ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬರೀ ಒಂದು ತಿಟ್ಟಮಾರನಹಳ್ಳಿ ಪಂಚಾಯಿತಿಗೆ ಇವತ್ತು ಒಂದು ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ವಿ. ಎಂಎಸ್ ರಾಮಯ್ಯ ಹಾಸ್ಪಿಟ್ಲು ಕಡೆಯಿಂದ ಹಲವಾರು ವೈದ್ಯರು ಎಲ್ಲ ಶ್ವಾಸಕೋಶ ಆಗಿರ್ಬೋದು, ECG ಆಗಿರ್ಬೋದು, ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರೋ ಒಂದು ಬಸ್ಸೇ ಬಂದಿದೆ ಇವತ್ತು. ಆಮೇಲೆ ಆರ್ಥೋ ಆಗಿರ್ಬೋದು, ಆಪ್ತೋಲಂತೂ ಸುಮಾರು ಜನ ಇವಾಗ ನೋಡ್ತಾ ಇರೋದಂದರೆ ಕಣ್ಣದು ಕ್ಯಾಟ್ರಾಕ್ಟ್ ಆಗಿರ್ಬೋದು ಅಥವಾ ಕಣ್ಣು ವಿಷನ್ನಲ್ಲಿ ಕಡಿಮೆ ಆಗಿರ್ಬೋದು, ಅವ್ರಿಗೆಲ್ಲರೂ MS ರಾಮಯ್ಯ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕ್ಯಾಟ್ರಾಕ್ಟ್ ಆಗಿರೋರಿಗೆ ಇವತ್ತೇ ಅವರ ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಒಂದು 3 ದಿನ ಅವ್ರನ್ನ ಇಟ್ಟು ಉಚಿತವಾಗಿ ಚಿಕಿತ್ಸೆ ಮಾಡಿ ವಾಪಸ್ ಅವರ ಒಂದು ಬಸ್ಸು ಮತ್ತು ನಮ್ಮ ಒಂದು ಸಹಾಯದಿಂದನೂ ಅವರೊಂದು ಬಸ್ಸು ಮಾಡಿ ವಾಪಸ್ಸು ಜನ ಹೋದ್ಸಲ 40 ಜನ ಇದನ್ನು ಉಪಯೋಗಿಸ್ಕೊಂಡ್ರು. ಇವತ್ತು ತಿಟ್ಟಮಾರನಹಳ್ಳಿ ಪಂಚಾಯತಿಲೂ ಅಷ್ಟೇ ಯಾರ್ಯಾರಿಗಾರ ಕ್ಯಾಟ್ರಾಕ್ಟು ಆಪ್ರೇಷನ್ ಇದ್ದರೆ ಅವ್ರನ್ನೂ ಕರ್ಕೊಂಡೋಗಿ ಮಾಡ್ಕೊಂಬರ್ತಾರೆ. ಹಾಗೆಯೇ ಕಣ್ಣಲ್ಲಿ ಏನಾರ ವಿಷನ್ನು ಅಥವಾ ಪವರ್ ಏನಾರ ಇದ್ದರೆ ಅವ್ರಿಗೂ ಕೂಡ ಒಂದು ಗ್ಲಾಸಸ್ಸು ಕೊಡೋ ಒಂದು ಮೂಲಕ ನಾವು ಸಹಾಯ ಮಾಡಿಕೊಂಡು ಗ್ಲಾಸಸ್ ಅವ್ರಿಗೆ ತಲುಪಿಸೋ ಒಂದು ಸಹಾಯ ನಾವು ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಬೇರೆ ಇನ್ನೇನಿಲ್ಲ, ನಮ್ಮ ಹಳ್ಳಿ ಜನ ಆರೋಗ್ಯವಾಗಿರಬೇಕು. ಯಾಕಂದರೆ ಅವರು ನಮಗೆ ಬೇರೆ ಇನ್ನೇನು ಕೆಲಸ ಇಲ್ಲ, ಹೊಲ ಗದ್ದೆಯಲ್ಲಿ ಕೆಲಸ ಮಾಡುವಂಥ ಉದ್ದೇಶ ಇರೋದು. ಅವರು ತುಂಬ ಒಂದು ಪರಿಸರದಲ್ಲಿ ಒಂದು ಹೊಂದಾಣಿಕೆ ಇಟ್ಕೊಂಡು ಬೆಳೆಯೋದ್ರಿಂದ ಅವರು ಒಂದು ಗಟ್ಟಿಮುಟ್ಟಾಗಿರಬೇಕು, ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ನಾವು ಒಂದು ಆರೋಗ್ಯ ಶಿಬಿರ ತಿಟ್ಟಮಾರನಹಳ್ಳಿ ಪಂಚಾಯತಿಯಲ್ಲಿ ಮಾಡ್ತಾಯಿದ್ದೀವಿ. ಸರ್, ಹೋದ ಸಲ ನಾವು ಒಂದು 300ರಿಂದ 400 ಜನ ಬರ್ತಾರೆ ಅಂತ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆದರೆ ಒಂದು 600ರಿಂದ 700 ಜನ ಬರೀ ಒಂದು ಪಂಚಾಯತಿಯಿಂದನೇ ಬಂದಿದ್ದರು. ಅಂದರೆ ಎಲ್ಲ ಒಂದು ಮಾತು ಇಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಹೋಗಿ ಅವ್ರ ಮನೆ ಪಕ್ಕದವ್ರಿಗೆ ಹೇಳೋದು, ಆಗ ಇನ್ನೂ ಕ್ರೌಡ್ ಜಾಸ್ತಿ ಆಯಿತು. ಇವತ್ತೂ ನಾವು ಅಷ್ಟೇ ಜನ ಬರ್ತಾರೆ ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇವತ್ತು ಮೊದಲು ನಮ್ಮ ಮೈನಾಕ್ನಹಳ್ಳಿ ಪಂಚಾಯತಿಲಿ ಮಾಡಿದ್ವಿ ಇದೇ ಶಿಬಿರ, ಆರೋಗ್ಯ ಶಿಬಿರ ತುಂಬ ಚೆನ್ನಾಗಿ ಬಂತು. ಅದೇ ರೀತಿ ಇವತ್ತು ತಿಟ್ಟಮಾರನಹಳ್ಳಿ ಗ್ರಾಮ ಪಂಚಾಯತಿಲಿ ಮಾಡ್ತಾಯಿದ್ದೀವಿ. ಇವತ್ತು ಏನು ಕರುಣ್ ಅವರು ಹಮ್ಮಿಕೊಂಡವ್ರೆ ಈ ಸಮಾಜ ಸೇವೆ ಅನ್ನೋದು, ರೈತರುಗಳು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಸುಮಾರು ಕಡಿಮೆ ಅಂದರೆ ಒಂದು 2,000 ರೂಪಾಯಿ ಬೇಕು ಒಂದು ಕೊಡಬೇಕಾದ್ರೆ. ರೈತರುಗಳು ಯಾರೂ ಹೋಗಲ್ಲ. ಇವತ್ತು ಅಲ್ಲಿ ನೋಡ್ತಾ ಇದ್ದೀನಿ ನಾನು, ಅಲ್ಲಿ ಚೆಕಪ್ ಬಂದವರೆ
ಮತ್ತು ತಲೆನೋವು ಬಂದವ್ರೆ, ಕಣ್ಣು ತೋರಿಸ್ಕೊಳ್ಳೋಕೆ ಬಂದಿದ್ದಾರೆ. ನಾವು ನಮ್ಮ ಕರುಣವರು ಎಲ್ಲ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಅಂದರೆ ಕಾವ್ಯ ಕರುಣ್, ಡಾಕ್ಟರ್ ಕಾವ್ಯ ಕರುಣ್ ಅಂತ, ಕರುಣ್ ಅವ್ರ ಮಿಸ್ಸಸ್ಸು, ಅವರು ಕೂಡ ನಮ್ಮ ಕರುಣ್ಗೆ ತುಂಬ ಸಹಕಾರಿಯಾಗಿ ಒತ್ತು ನೀಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ರು, ಬಂದು ಬೆಂಗಳೂರಿಂದ ಬಂದು ಈಗ ಸಾಯಂಕಾಲ 3 ಗಂಟೆ ಗಂಟೆ ಆಗೋ ಗಂಟನೂ ಇರ್ತಾರೆ, ಕಾರ್ಯಕ್ರಮ ಮುಗಿಯೋ ಗಂಟ. ಮತ್ತು ಇದು ಮಾಡ್ತಾ ಇರೋದು ಉದ್ದೇಶ ಏನು ಅಂತ ಅಂದರೆ, ನಮ್ಮ ಕರುಣ್ ಅವರು ಈ ಒಂದು ಸಮಾಜದ ಸೇವೆ ಮಾಡಬೇಕು, ಸೇವಾ ಮನೋಭಾವದಿಂದ ಇರಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಹಳ್ಳಿಗಳಲ್ಲಿ ಜನಗಳು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ತುಂಬ ಕಷ್ಟ ಇದೆ, ಹೋಗೋದಕ್ಕಾಗಲ್ಲ, ಸಾವಿರಾರು ರೂಪಾಯಿ ದುಡ್ಡು ಖರ್ಚಾಯ್ತದೆ. ಸೊ ಸಾವಿರಾರು ರೂಪಾಯಿ ಕೊಡಬೇಕಲ್ಲ ಅಂತ ನಮ್ಮ ಕರುಣ್ ಅವರು ಈ ಒಂದು ಶಿಬಿರ ಜನಗಳಿಗೆ ಯಶಸ್ವಿಯಾಗಲಿ ಅಂತ ಮಾಡ್ತಾಯಿದ್ದಾರೆ.